ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಅರುಣ್ ಕನಕನ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋತೀನಿ ಅಂತ ಹೇಳಿದ ಮಾತು ಕೇಳಿ ಮೀನನ್ಗೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಯೋಚನೆ ಮಾಡ್ತಾ ಇರ್ತಾಳೆ. ನಂತರ ಹಾಗೆ ದೇವಸ್ಥಾನಕ್ಕೆ ಬಂದು ದೇವ್ರಿಗೆ ಕೈ ಮುಗಿದು ದೇವಸ್ಥಾನದಿಂದ ಆಚೆ ಬರ್ಬೇಕಾದ್ರೆ ಸೂರ್ಯ ಮೀನಾ ಕಾಲ್ ಮಾಡ್ತಾನೆ. ಹೇಳ್ರಿ ಏನ್ರಿ ಅಂತ ಮೀನಾ ಕೇಳಿದಾಗ, ಎಲ್ಲಿದೆಯಾ ಮೀನಮ್ಮ ಅಂತ ಸೂರ್ಯ ಕೇಳ್ತಾನೆ. ಇನ್ನೆಲ್ರಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ ಮೀನಾ ಹೇಳಿದಾಗ, ಸರಿ ನೀನು ಅಲ್ಲೇ ಇರು, ನಿನ್ನ ಹತ್ರ ತುಂಬಾ ಮುಖ್ಯವಾಗಿರೋ ವಿಷಯ ಮಾತಾಡಬೇಕು, ನಾನು ಬರ್ತಾ ಇದ್ದೀನಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಸರಿ ಆಯ್ತು ಬನ್ನಿ ಅಂತ ಮೀನಾ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಅರುಣ್ ಅವ್ರ ಅಮ್ಮ ಬರ್ತಾರೆ. ಬನ್ನಿ ಅಮ್ಮ ಹೇಗಿದ್ದೀರಾ ಅಂತ ಮೀನಾ ಕೇಳಿದಾಗ, ಹಾ ಇದೀನಮ್ಮ, ಏನ್ ಮಾಡೋದು, ನನ್ನ ಮಗನ ಜೀವನ ನೆನ್ಸ್ಕೊಂಡ್ರೆ ನನಗೆ ತುಂಬಾ ಯೋಚನೆ ಆಗ್ಬಿಟ್ಟಿದೆ, ಅದಕ್ಕೆ ಯಾವುದಕ್ಕೂ ಒಂದ್ಸರಿ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಕನಕ ನಂಗೆ ತುಂಬಾ ಇಷ್ಟ ಆಗಿದ್ದಾಳಮ್ಮ, ನಾನು ಅರುಣ್ಗೆ ಮದುವೆ ಮಾಡಿಸಿ ನಾನು ಸೊಸೆ ಮಾಡ್ಕೋಬೇಕು ಅಂತ ತುಂಬಾನೇ ಆಸೆ ಪಟ್ಟಿದ್ದೆ, ಆದ್ರೆ ಇನ್ಮೇಲೆ ಅದು ನಡೆಯುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ಅದಕ್ಕೆ ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ನನ್ನ ಮಗನಿಗೆ ನಾನು ಬೇರೆ ಹುಡುಗಿ ಹುಡ್ಕೋದಕ್ಕೆ ಶುರು ಮಾಡ್ಬಿಟ್ಟಿದ್ದೀನಿ. 2-3 ಸಂಬಂಧ ಬಂದಿದೆ, ಅದ್ರಲ್ಲಿ ಒಂದು ಹುಡುಗಿ ನೋಡಿ ನನ್ನ ಮಗನಿಗೆ ಮದುವೆ ಮಾಡ್ತೀನಮ್ಮ ಅಂತ ಅರುಣ್ ಅವ್ರ ಅಮ್ಮ ಹೇಳ್ತಿರೋವಾಗ, ನನ್ಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲಮ್ಮ ಅಂತ ಮೀನಾ ಹೇಳ್ತಾಳೆ. ನೀವು ಈ ರೀತಿ ಸೈಲೆಂಟ್ ಆಗಿರೋದ್ರಿಂದಾನೇ ಅರುಣ್ ಮತ್ತೆ ಕನಕನ್ ಮದುವೆ ಆಗದೆ ಇರೋದು. ನಾನು ಎಷ್ಟು ಅಂತ ನೋಡ್ಲಮ್ಮ, ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಪಟ್ಟೆ, ಆದ್ರೆ ಇದಕ್ಕೂ ಮೇಲೆ ಹೋರಾಡೋದಕ್ಕೆ ನನಗೆ ಶಕ್ತಿ ಇಲ್ಲ. ನನ್ಗಿರೋದು ಒಬ್ಬನೇ ಮಗ, ಅವನು ಕನಕನ್ನ ತುಂಬಾನೇ ಇಷ್ಟಪಟ್ಟಿದ್ದ, ಅದ್ ನಡೀಲಿಲ್ಲ ಅಂತ ಅವ್ನ ಜೀವನನೇ ಹಾಳು ಮಾಡ್ಕೋಬಾರ್ದಲ್ವಾ. ನನ್ನ ಮಗ ಒಬ್ಬನೇ ಆಗೋದಕ್ಕೆ ನಾನಂತೂ ಬಿಡೋದಿಲ್ಲಮ್ಮ, ನನಗೆ ನನ್ನ ಮಗನ ಜೀವನನೇ ಮುಖ್ಯ. ಕನಕನ್ನ ಸೊಸೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ದೆ, ಆದ್ರೆ ನನ್ನ ಮಗನಿಗೆ ಏನು ಆಗ್ಬಾರ್ದಲ್ವೇನಮ್ಮ. ಯಾರನ್ನ ದೇವ್ರು ಬರ್ದಿರ್ತಾನೋ ಆ ವಿಧಿನ ಬದಲಾಯಿಸೋದಕ್ಕಂತೂ ಯಾರಿಂದನೂ ಸಾಧ್ಯ ಇಲ್ಲ ಅಲ್ವೇನಮ್ಮ ಅಂತ ಅರುಣ್ ಅವ್ರ ಅಮ್ಮ ಹೇಳ್ತಿರೋವಾಗ, ನೀವ್ ಹೆಣ್ಣು ಹುಡ್ಕೋದಕ್ಕೆ ಅರುಣ್ ಅವ್ರು ಏನಮ್ಮ ಹೇಳಿದ್ರು ಅಂತ ಮೀನಾ ಕೇಳ್ತಾಳೆ. ಅವನ ಹತ್ರ ನಾನು ಇದ್ರ ಬಗ್ಗೆ ಮಾತಾಡಿದ್ನಮ್ಮ, ಆದ್ರೆ ಅವನ ಇದ್ರ ಬಗ್ಗೆ ನಾನು ಬೇರೆನೇ ಯೋಚನೆ ಮಾಡಿದ್ದೀನಿ ಅಂತ ಹೇಳಿದ್ದ, ಆದ್ರೆ ಏನು ಅಂತ ಹೇಳಿಲ್ಲ. ಹಾಗಂತ ನಾನು ಸುಮ್ಮನೆ ಇರೋದಕ್ಕಾಗೋದಿಲ್ಲ, ನಾನು ನನ್ನ ಮಗನಿಗೆ ಹೆಣ್ಣು ಹುಡುಕ್ತೀನಿ, ಅವನ ಜೀವನ ಚೆನ್ನಾಗಿದ್ರೆ ಸಾಕು, ನಾನು ಬರ್ತೀನಮ್ಮ ಅಂತ ಹೇಳಿ ಅರುಣ್ ಅವ್ರ ಅಮ್ಮ ದೇವಸ್ಥಾನದೊಳಗಡೆ ಹೋಗ್ತಾರೆ. ಮೀನಾ ಹಾಗೆ ಯೋಚನೆ ಮಾಡ್ಕೊಂಡು ಕುಸುಮ ಅವ್ರ ಅಂಗಡಿ ಹತ್ರ ಬಂದಾಗ ಅಷ್ಟರಲ್ಲಿ ಸೂರ್ಯ ಒಂದು ಹುಡುಗನ ಜೊತೆ ಬಂದು ಕಾರಿಂದ ಇಳಿತಾನೆ. ಇಲ್ಲೇ ಇದ್ದಾಳೆ ನೋಡಿ, ಇವಳೇ ನನ್ನ ಹೆಂಡತಿ ಮೀನಾ ಅಂತ ಸೂರ್ಯ ಹುಡುಗನಿಗೆ ಮೀನನ್ ಪರಿಚಯ ಮಾಡ್ಕೊಡ್ತಾನೆ. ಹಾಗೆ ಹುಡುಗ ಟ್ರಾವೆಲ್ಸ್ ಇಟ್ಕೊಂಡಿದ್ದಾನೆ ಅಂತ ಮೀನನ್ಗೆ ಆ ಹುಡುಗನ ಸೂರ್ಯ ಪರಿಚಯ ಮಾಡಿಸ್ತಾನೆ. ನಂತರ ಮೀನಾ ಇವ್ರದ್ದು ಸ್ವಂತವಾಗಿ 7 ಕಾರ್ ಇದೆ ಕಣೆ, ಇವ್ರ ಸ್ವಂತ ಊರಲ್ಲಿ ಟ್ರಾವೆಲ್ಸ್ ಬೇರೆ ಇಟ್ಕೊಂಡಿದ್ದಾರೆ, ಸ್ವಂತ ಮನೆ ಜಮೀನು ಎಲ್ಲ ಇದೆ, ತುಂಬಾ ಒಳ್ಳೆ ಹುಡುಗ ಅಂತ ಸೂರ್ಯ ಹೊಗಳೋದನ್ನ ಕೇಳಿ, ಅಣ್ಣ ಇಷ್ಟೊಂದೆಲ್ಲ ಹೊಗಳ್ಬೇಡ ಅಣ್ಣ ಅಂತ ಹುಡುಗ ಹೇಳ್ತಿರ್ತಾನೆ. ನೋಡಿದ್ಯಾ, ಹೊಗಳೋದು ಇವ್ರಿಗೆ ಇಷ್ಟ ಇಲ್ಲ, ಈ ಕಾಲದಲ್ಲಿ ಇಂಥ ಹುಡುಗರೆಲ್ಲ ಸಿಗೋದು ತುಂಬಾ ಅಪರೂಪ ಕಣೆ, ನಮ್ಮ ಕನಕನ್ಗೆ ಇವ್ರು ಕರೆಕ್ಟ್ ಆಗಿರ್ತಾರಲ್ವಾ, ನೀನೇ ಹೇಳ ಮೀನಾ ಅಂತ ಸೂರ್ಯ ಕೇಳ್ತಿರೋವಾಗ ಮೀನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಒಂದ್ ಸ್ವಲ್ಪ ಸೈಡ್ಗೆ ಬರ್ತೀರಾ ಅಂತ ಕರೀತಾಳೆ. ಸರಿ ಆಯ್ತು ಅಂತ ಹೇಳಿ ಸೂರ್ಯ ಮೀನನ್ ಜೊತೆ ಸೈಡ್ಗೆ ಹೋಗ್ತಾನೆ. ಆಗ ಸೂರ್ಯ, ಏನೇ ಮೀನಾ ನಿನ್ಗೆ ಇಷ್ಟ ತಾನೇ ಹುಡುಗ ಅಂತ ಕೇಳ್ತಿರೋವಾಗ, ಅಲ್ಲ ಏನ್ರಿ ನೀವು ಅವ್ರನ್ನ ಕರ್ಕೊಂಡು ಬಂದು ಎದುರುಗಡೆ ನಿಲ್ಲಿಸಿ ಅವ್ರ ಮುಂದೆನೇ ಈ ರೀತಿ ಎಲ್ಲ ಕೇಳ್ತಿದ್ದೀರಲ್ಲ ಅಂತ ಮೀನಾ ಕೇಳ್ತಾಳೆ. ಅಲ್ಲಮ್ಮ ಅದ್ರಲ್ಲಿ ಏನೇ ಇದೆ, ಯಾವುದೇ ಮಾತನ್ನು ಎದುರು ಬದ್ರು ಮಾತಾಡ್ಕೊಂಡ್ರೆ ಒಳ್ಳೇದೇ ಅಲ್ವಾ, ಅದಕ್ಕೇನೆ ಕೇಳಿದೆ ಅಂತ ಸೂರ್ಯ ಹೇಳ್ತಾನೆ. ಅಲ್ಲ ರೀ, ಕನಕ ಡಿಗ್ರಿ ಓದಿರೋ ಹುಡುಗಿ, ಮದ್ವೆ ಆಗುವಂತ ಹುಡುಗ ಅವಳಷ್ಟು ಓದ್ದೆ ಹೋದ್ರು ಕೂಡ ಅವಳಿಗೆ ಸಮನಾಗಾದ್ರೂ ಇರ್ಬೇಕಲ್ವೇನ್ರಿ, ನೀವು ನೋಡಿದ್ರೆ ಡ್ರೈವರ್ನ ಕರ್ಕೊಂಡು ಬಂದಿದ್ರಲ್ರಿ ಅಂತ ಮೀನಾ ಕೇಳ್ತಿರೋವಾಗ ಅದನ್ನ ಕೇಳಿ ಸೂರ್ಯನ್ಗೆ ಬೇಜಾರಾಗತ್ತೆ. ಓ ಡ್ರೈವರ್ ಅಂತ ಹೇಳಿದಕ್ಕೆ ಬೇಡ ಅಂತ ಹೇಳ್ತಿದ್ಯಾ ಅಂತ ಸೂರ್ಯ ಕೇಳಿದಾಗ, ರೀ ನನ್ನೇನು ಡ್ರೈವರ್ ಆಗಿರೋದಕ್ಕೆ ಬೇಡ ಅಂತ ಹೇಳ್ತಿಲ್ಲ, ಆದ್ರೆ ಇವ್ರು ಓದಿರೋದಕ್ಕೂ ಕನಕ ಓದಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವೇನ್ರಿ, ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇನೆ, ಅವಳು ಇದಕ್ಕೆ ಒಪ್ಕೋತಾಳೇನ್ರಿ ಅಂತ ಮೀನಾ ಕೇಳಿದಾಗ, ಅರ್ಥ ಆಯ್ತು ಬಿಡು, ನಿನಗೆ ಡ್ರೈವರ್ ಸಿಗ್ದಂಗೆ ನಿನ್ ತಂಗಿಗೂ ಡ್ರೈವರ್ ಸಿಗ್ಬಾರ್ದು ಅಂತ ಅನ್ಕೋತಾ ಇದೀಯಾ ಅಷ್ಟೇನೆ ಅಂತ ಸೂರ್ಯ ಹೇಳ್ತಿರ್ತಾನೆ. ನೋಡಿ ನಾನು ಆ ಥರ ಎಲ್ಲ ಏನು ಯೋಚನೆ ಮಾಡ್ಲಿಲ್ಲ ಅಂತ ಮೀನಾ ಹೇಳಿದಾಗ, ಇಲ್ಲ ಬಿಡೆ, ನನ್ಗೆ ಅರ್ಥ ಆಯ್ತು, ಎಲ್ಲಿ ನನ್ನ ಮನ್ಸಿಗೆ ನೋವಾಗುತ್ತೋ ಅಂತ ನೀನು ಡೈರೆಕ್ಟ್ ಆಗಿ ಹೇಳ್ತಿಲ್ಲ ಅಷ್ಟೇನೆ, ಹಾಗಾದ್ರೆ ಇಷ್ಟು ದಿವಸ ನಿನ್ನ ಸಹಿಸ್ಕೊಂಡೆ ಬಂದಿದ್ಯಾ ಅಲ್ವಾ ಅಂತ ಸೂರ್ಯ ಕೇಳಿದಾಗ, ಏನ್ರಿ ಈ ರೀತಿ ಎಲ್ಲ ಹೇಳ್ತಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ಸರಿ ಆಯ್ತು ಪರವಾಗಿಲ್ಲ ಬಿಡು, ಆದ್ರೆ ಒಂದ್ ಮಾತಂತೂ ನಿಜ, ಈ ಹುಡುಗ ಬೇಡ ಅಂದ್ರೆ ಪರವಾಗಿಲ್ಲ ಬಿಡು, ಇವ್ರಿಗಿಂತ ಚೆನ್ನಾಗಿ ಓದಿರೋ ಹುಡುಗನ್ನೇ ಹುಡುಕ್ತೀನಿ, ಆದ್ರೆ ಅರುಣ್ ನಮ್ಮ ಹತ್ರ ಕನಕನ ಮದ್ವೆ ಆಗೋದಕ್ಕೆ ನಾನಂತೂ ಬಿಡೋದಿಲ್ಲ, ಈಗೇನ್ ಇವ್ರು ಬೇಡ ಅಷ್ಟೇ ತಾನೇ, ಮನೆಗೆ ಒಬ್ಬನೇ ಡ್ರೈವರ್ ಸಾಕು ಬಿಡು ಅಂತ ಸೂರ್ಯ ಹೇಳ್ತಿರೋವಾಗ, ರೀ ನಾನು ಆ ರೀತಿ ಹೇಳಿದ ರೀ ಅಂತ ಮೀನಾ ಹೇಳ್ತಾಳೆ. ಇರ್ಲಿ ಪರವಾಗಿಲ್ಲ ಬಿಡೆ, ತಪ್ಪೇನಿಲ್ಲ, ಕನಕ ಓದಿದಾಳೆ, ಅವಳಿಗೆ ಓದಿರೋ ಹುಡುಗನ್ನೇ ಹುಡುಕ್ಬೇಕು, ನೋಡ್ತೀನಿ ಬಿಡು, ನಾನು ಇನ್ನು ಬರ್ತೀನಿ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ. ಹಾಗೆ ಇದ್ರ ಬಗ್ಗೆನೇ ಮೀನಾ ಯೋಚನೆ ಮಾಡ್ತಿರ್ತಾಳೆ. ನಂತರ ಸೂರ್ಯ ಹುಡುಗನ ಹತ್ರ ಬಂದಾಗ, ಅಣ್ಣ ಏನ್ ಹೇಳಿದ್ರಣ್ಣ ಅಂತ ಹುಡುಗ ಕೇಳ್ತಾನೆ. ಅದ್ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ, ಬನ್ನಿ ನೀವು ಅಂತ ಹೇಳಿ ಸೂರ್ಯ ಹುಡುಗನ್ ಕರ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಈ ಕಡೆ ಮೀನಾ ಏನೋ ಯೋಚನೆ ಮಾಡ್ಕೊಂಡು ನಿಂತಿರೋವಾಗ ಯಾಕೆ ಈ ರೀತಿ ಯೋಚನೆ ಮಾಡ್ತಿದ್ದಾಳೆ ಅಂತ ಅಲ್ಲಿ ಪೂಜೆ ಮಾಡೋ ಅರ್ಚಕರು ಬಂದು ಮೀನನ್ ಕೇಳ್ತಾರೆ. ಯಾಕಮ್ಮ ಏನಾಯ್ತು, ತುಂಬಾ ಆಳವಾಗಿ ಯೋಚನೆ ಮಾಡ್ತಿದ್ಯಲ್ಲಮ್ಮ, ಮುಖ ಎಲ್ಲ ಬಾಡೋಗಿದೆ, ಏನಾಯ್ತಮ್ಮ ಅಂತ ಅರ್ಚಕರು ಕೇಳ್ತಿರೋವಾಗ, ಇನ್ನೇನಿದೆ ಅರ್ಚಕರೇ, ನನ್ನ ತಂಗಿ ಮದ್ವೆ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂತ ಮೀನಾ ಹೇಳ್ತಾಳೆ. ಯಾವ್ದಾದ್ರು ಹುಡುಗ ಏನಾದ್ರು ಬಂದಿದ್ಯೇನಮ್ಮ, ಒಳ್ಳೆ ಜಾಗ ಇದ್ರೆ ಮಾತಾಡಿ ಮುಗಿಸ್ಬಿಡಮ್ಮ, ಏನು ಕನಕ ಏನಾದ್ರು ಮದ್ವೆ ಬೇಡ ಅಂತ ಹೇಳ್ತಿದ್ದಾಳ ಅಂತ ಅರ್ಚಕರು ಕೇಳ್ತಿರೋವಾಗ, ಆ ತರ ಎಲ್ಲ ಏನು ಇಲ್ಲ ಅರ್ಚಕರೇ, ನನ್ನ ಮನ್ಸಲ್ಲಿ ಒಂದು ಗೊಂದಲ ಇದೆ ಅಂತ ಮೀನಾ ಹೇಳ್ತಾಳೆ. ಓ ಹಾಗಾದ್ರೆ ಯಾವುದೋ ಒಂದು ವಿಷಯಕ್ಕೆ ತೀರ್ಮಾನ ತಗೊಳಕಾಗದೆ ಒದ್ದಾಡ್ತಿದ್ಯಾ ಅಲ್ವಾ ನೀನು ಅಂತ ಅರ್ಚಕರು ಕೇಳ್ತಾರೆ. ಹೌದು ಅರ್ಚಕರೇ ಅಂತ ಮೀನಾ ಹೇಳಿದಾಗ, ನೋಡಮ್ಮ ನಾವೇನೇ ತೀರ್ಮಾನ ತಗೊಂಡ್ರು ಕೂಡ ದೇವ್ರು ಏನ್ ಅನ್ಕೊಂಡಿರ್ತಾನೋ ಅದೇ ನಮ್ಮ ನಡೆಯೋದು, ನೀನೊಂದು ಕೆಲಸ ಮಾಡು, ದೇವ್ರ ಮುಂದೆ ಚೀಟಿ ಹಾಕು, ಆ ದೇವ್ರೆ ನಿನ್ಗೆ ಉತ್ತರ ಕೊಡ್ತಾರೆ, ನೀನು ಅದನ್ನೇ ಒಪ್ಕೊಳ್ಳಮ್ಮ ಅಂತ ಅರ್ಚಕರು ಹೇಳಿದಾಗ, ಇದು ಮೀನಿಗೂ ಸರಿ ಅಂತ ಅನ್ಸುತ್ತೆ, ಸರಿ ನಾನು ಹಾಗೆ ಮಾಡ್ತೀನಿ ಅಂತ ಮೀನಾ ಹೇಳಿ ದೇವ್ರ ಮುಂದೆ ಚೀಟಿ ಬರೆಯೋದಕ್ಕೆ ಅಂತ ಹೋಗಿ ಚೀಟಿ ಮತ್ತೆ ಪೆನ್ನನ್ನು ತಗೋತಾಳೆ. ಒಂದರಲ್ಲಿ ಕನಕ ಅರುಣ್ ಮದುವೆ ಮಾಡಿಸ್ಬೇಕು ಅಂತ, ಇನ್ನೊಂದರಲ್ಲಿ ಬೇಡ ಅಂತ ಬರೆದಿರ್ತಾಳೆ. ಹಾಗೆ ಆ ಚೀಟಿನ ಮಡಚಿ
ದೇವ್ರ ಮುಂದೆ ಹಾಕಿ ಯಾವ್ದನ್ನ ತಗೊಳ್ಳೋದು ಅಂತ ಯೋಚನೆ ಮಾಡ್ತಿರುವಾಗ ಅಷ್ಟರಲ್ಲಿ ಅಲ್ಲಿಗೆ ಕನಕ ಬರ್ತಾಳೆ. ಆಗ ಕನಕನ ಕೈಯಿಂದಾನೆ ಆ ಚೀಟಿನೊಂದನ್ನ ತೆಗಿ ಅಂತ ಮೀನಾ ಹೇಳಿದಾಗ ಯಾಕಕ್ಕ ಅಂತ ಕನಕ ಕೇಳ್ತಾಳೆ. ಅದು ನಿನ್ ಬಗ್ಗೆನೇ ಕಣೆ, ನೀನ್ ಅದ್ರ ಒಂದು ಚೀಟಿನ ತಕ್ಕೊಡು ಅಂತ ಮೀನಾ ಹೇಳ್ತಾಳೆ. ಸರಿ ಆಯ್ತು ಅಂತ ಕನಕ ಅದ್ರಲ್ಲಿರೋ ಒಂದು ಚೀಟಿನ ತೆಗೆದು ಮೀನಾ ಕೈ ಕೊಡ್ತಾಳೆ. ಆ ಚೀಟಿನ ತೆಗೆದು ನೋಡಿದಾಗ ಅದರಲ್ಲಿ ಕನಕ ಅವರನ್ನು ಮದುವೆ ಮಾಡ್ಬೋದು ಅಂತ ಬರ್ದಿರುತ್ತೆ. ಅದನ್ನ ನೋಡಿ ಮೀನಾ ಯೋಚನೆ ಮಾಡ್ತಿರ್ತಾಳೆ. ಏನಕ್ಕ ಇದರಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಬೋದು ಅಂತ ಬರ್ದಿದೆ ಅಂತ ಕನಕ ಕೇಳಿದಾಗ ನೀವ್ ಹೇಳಿದ ವಿಷಯದಲ್ಲಿ ನನ್ನ ತೀರ್ಮಾನ ತಗೊಳ್ಳೋದಕ್ಕಾಗ್ಲಿಲ್ಲ ಕಣೆ, ಅದಕ್ಕೋಸ್ಕರನೇ ನಾನು ದೇವ್ರ ಮುಂದೆ ಚೀಟಿ ಹಾಕ್ಬೇಕು ಅಂತ ಈ ರೀತಿ ಮಾಡಿದೆ. ಈಗ ದೇವ್ರು ನನಗೊಂದು ನಿರ್ಧಾರ ತಿಳಿಸಿದ್ದಾರೆ, ಈಗ ನನ್ಗೊಂದು ಐಡಿಯಾ ಬಂತು ಅಂತ ಮೀನಾ ಹೇಳ್ತಿರುವಾಗ ಅಕ್ಕ ಹಾಗಿದ್ರೆ ಅಂತ ಕನಕ ಕೇಳ್ತಾಳೆ. ಹೌದು ಕನಕ, ನಾವು ದಿನ ಪೂಜೆ ಮಾಡೋ ದೇವರೇ ನಮ್ಗೆ ಒಪ್ಪಿಗೆ ಕೊಟ್ಟಿದೆ, ನೀನ್ ಇಷ್ಟಪಟ್ಟಿರೋ ಜೀವನ ನಿನ್ಗೆ ಸಿಗ್ಬೇಕು ಅಂತ ದೇವ್ರು ಸಹ ಆಶೀರ್ವಾದ ಮಾಡಿದಾರೆ ಕಣೆ, ನಿಮ್ಮ ಆಸೆ ಪ್ರಕಾರನೇ ರಿಜಿಸ್ಟರ್ ಮ್ಯಾರೇಜ್ ಮಾಡೋಣ ಬಿಡು ಅಂತ ಮೀನಾ ಹೇಳಿದಾಗ ಅದನ್ನ ಕೇಳಿ ಕನಕನಿಗೆ ತುಂಬಾನೇ ಖುಷಿ ಆಗುತ್ತೆ. ಹಾಗೆ ದೇವ್ರ ಕೈ ಮುಗಿತಾ ಅಕ್ಕ ನಿಜ ಹೇಳ್ತಿದ್ಯಾ ಅಂತ ಕನಕ ಕೇಳಿದಾಗ ಹೌದು ಕಣೆ ಕನಕ, ಹೇಗಿದ್ರು ಇದೊಂದು ಸೇಫ್ಟಿಗೋಸ್ಕರ ಅಷ್ಟೇ ತಾನೆ, ಆಮೇಲೆ ಎಲ್ಲರನ್ನೂ ಒಪ್ಪಿಸಿ ಮದುವೆ ಮಾಡ್ಕೊಂಡ್ರೆ ಆಯ್ತು ಬಿಡು, ನೀವು ಹೇಳಿದಕ್ಕೆ ನಾನು ಒಪ್ಪಿಗೆ ಇದೆ ಅಂತ ಮೀನಾ ಹೇಳ್ತಾಳೆ. ಹಾಗೆ ಕನಕ ಖುಷಿಯಿಂದ ಮೀನನ್ನು ತಬ್ಕೊಂಡು ಥ್ಯಾಂಕ್ಸ್ ಅಂತ ಹೇಳ್ತಿರ್ತಾಳೆ. ನಂತರ ನೋಡು ಕನಕ, ನಾನು ಇವಾಗ ನಿನ್ಗೋಸ್ಕರ ಮಾತ್ರ ಇದನ್ನ ಒಪ್ಕೊಂಡಿರೋದು, ಹಾಗಂತ ನಿಮ್ಮ ಭಾವನ ವಿರುದ್ಧವಾಗಿ ನಾನು ಯಾವ ಕೆಲಸನೂ ಮಾಡೋದಿಲ್ಲ. ಆದ್ರೆ ನೀನು ಅವತ್ತೊಂದು ಮಾತು ಹೇಳಿದೆ ನೆನಪಿದ್ಯಾ, ಅಪ್ಪ ಇದ್ದಿದ್ರೆ ನಿನ್ನ ಆಸೆ ಪ್ರಕಾರ ನಿನ್ ಮದುವೆ ನಡೀತಿತ್ತು ಅಂತ. ನಿನ್ ಮನ್ಸಲ್ಲಿ ಯಾವತ್ತು ಆ ರೀತಿ ಅನುಮಾನ ಹುಟ್ಬಿಡ್ತು ಆವತ್ತೇ ನಾನು ನಿರ್ಧಾರ ಮಾಡ್ಬಿಟ್ಟೆ. ನೀನ್ ಖುಷಿಯಾಗಿರ್ಬೇಕು ಕನಕ, ನಮ್ಮಪ್ಪನ ಆಶೀರ್ವಾದ ಯಾವಾಗ್ಲೂ ನಿನ್ ಮೇಲೆ ಇದ್ದೇ ಇರುತ್ತೆ ಕಣೆ, ನೀನು ಅರುಣ್ಗೆ ಫೋನ್ ಮಾಡಿ ಎಲ್ಲಾ ರೀತಿ ಏರ್ಪಾಟ್ ಮಾಡ್ಕೊಳ್ಳೋದಕ್ಕೆ ಹೇಳು ಅಂತ ಮೀನಾ ಹೇಳಿದಾಗ ಸರಿ ಆಯ್ತು ಅಂತ ಕನಕ ಅಲ್ಲಿಂದ ಆಚೆಗೆ ಬರ್ತಾಳೆ. ಹಾಗೆ ಓಡ್ ಬಂದು ತನ್ನ ವ್ಯಾನಿಟಿ ಬ್ಯಾಗಿಂದ ಮೊಬೈಲ್ನ ತೆಗೆದು ಅರುಣ್ಗೆ ಕಾಲ್ ಮಾಡ್ತಾಳೆ. ಹೇಳು ಕನಕ ಅಂತ ಅರುಣ್ ಕೇಳ್ತಿರೋವಾಗ ಅರುಣ್ ನಾವಿಬ್ರು ಮದ್ವೆ ಆಗೋದಕ್ಕೆ ಅಕ್ಕ ಒಪ್ಪಿಗೆ ಕೊಟ್ಬಿಟ್ರು ಅಂತ ಕನಕ ಹೇಳ್ತಿದ್ದಂಗೆನೆ ಅದನ್ನ ಕೇಳಿ ಅರುಣ್ಗೆ ಖುಷಿ ಆಗುತ್ತೆ. ಎಲ್ಲ ಏರ್ಪಾಟನ್ನ ಮಾಡ್ಕೊಳ್ಳೋಕೆ ಕೇಳಿದ್ದಾರೆ ಅಂತ ಕನಕ ಹೇಳಿದಾಗ ಹೌದಾ ಕನಕ, ನಿಜವಾಗ್ಲೂ ನನ್ಗೆ ಎಷ್ಟೊಂದು ಖುಷಿ ಆಗ್ತಿದೆ ಗೊತ್ತಾ, ನನಗೆ ಗೊತ್ತಿತ್ತು ನಿಮ್ಮ ಅಕ್ಕ ನಮ್ಮಿಬ್ಬರಿಗೋಸ್ಕರ ಅಂತ ಒಳ್ಳೆದನ್ನ ಯೋಚನೆ ಮಾಡ್ತಾರೆ ಅಂತ. ಅವ್ರು ಓಕೆ ಹೇಳಿದ್ರಲ್ಲ ನನ್ಗೆ ಅಷ್ಟೇ ಸಾಕು, ಇನ್ ಮಿಕ್ಕಿದನ್ನೆಲ್ಲ ನಾನು ನೋಡ್ಕೋತೀನಿ ಅಂತ ಅರುಣ್ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಅಷ್ಟರಲ್ಲಿ ಮೀನಾ ಕನಕನ ಹತ್ರ ಬಂದು ನಿಂತ್ಕೊಂಡು ಇದನ್ನೆಲ್ಲ ಕೇಳಿಸ್ಕೊತಾ ಇರ್ತಾಳೆ. ಅಕ್ಕ ಇದ್ರ ಬಗ್ಗೆ ಅಮ್ಮನ ಹತ್ರ ಹೇಳೋಣವಾ ಅಂತ ಕನಕ ಕೇಳಿದಾಗ ನಾವ್ ಹೇಳಿದ ತಕ್ಷಣ ಅಮ್ಮ ಒಪ್ಕೊಬಿಡ್ತಾರೆ ಅಂತ ಅನ್ಕೊಂಡಿದ್ಯಾ, ನಿಮ್ ಭಾವನ ಒಪ್ಪಿಗೆ ಇಲ್ದೆ ಅಮ್ಮ ಏನು ಮಾಡೋದಿಲ್ಲ, ಮೊದಲು ಮದ್ವೆ ಆಗ್ಲಿ ಆಮೇಲೆ ಸಮಯ ನೋಡಿ ಹೇಳಿದ್ರೆ ಆಯ್ತು ಅಂತ ಮೀನಾ ಹೇಳ್ತಿರ್ತಾಳೆ. ಆಗ ದೇವಸ್ಥಾನದಲ್ಲಿ ಗಂಟೆ ಬರ್ಸೋದಕ್ಕೆ ಅಂತ ಶುರುವಾಗುತ್ತೆ. ನೋಡಿದ್ಯಾ ದೇವ್ರೇ ಒಪ್ಪಿಗೆ ಕೊಟ್ಟಾಯ್ತು, ಇನ್ನೇನು ಅಂತ ಮೀನಾ ಹೇಳ್ತಿರುವಾಗ ತುಂಬಾ ಖುಷಿ ಆಗ್ತಿದೆ ಅಕ್ಕ, ಥ್ಯಾಂಕ್ ಯು ಸೋ ಮಚ್ ಅಕ್ಕ ಅಂತ ಕನಕ ಮೀನನ್ ತಬ್ಗೋತಾಳೆ. ಈ ಕಡೆ ಸೂರ್ಯ ಕಸ್ಟಮರ್ನ ಕೂರಿಸ್ಕೊಂಡು ಒಂದು ಜಾಗ ಕರ್ಕೊಂಡು ಬರ್ತಾನೆ. ಅಲ್ಲಿ ಶೂಟಿಂಗ್ ನಡೀತಿರುತ್ತೆ. ಆದ್ರೆ ಬಂದ್ ವ್ಯಕ್ತಿ ಅರ್ಜೆಂಟಲ್ಲಿ ಸೂರ್ಯನ್ಗೆ ದುಡ್ಡು ಕೊಡದೆ ಹಾಗೆ ಒಳಗಡೆ ಹೋಗ್ಬಿಡ್ತಾನೆ. ಆಗ ಸೂರ್ಯ ಅವ್ರನ್ನ ಹಿಂಬಾಲಿಸ್ಕೊಂಡು ಹೋಗ್ತಿರೋವಾಗ ಅಲ್ಲಿರೋ ಪ್ರೊಡಕ್ಷನ್ ಮ್ಯಾನೇಜರ್ ಅವ್ರನ್ನ ನಿಲ್ಲಿಸ್ತಾನೆ. ಎಲ್ಲಿಗೆ ಹೋಗ್ತಿದ್ಯಪ್ಪ ಅಂತ ಪ್ರೊಡಕ್ಷನ್ ಮ್ಯಾನೇಜರ್ ಕೇಳಿದಾಗ ಸರ್ ಇವಾಗ ತಾನೇ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಡ್ರಾಪ್ ಮಾಡಿದೆ, ಆದ್ರೆ ಅವ್ರು ದುಡ್ಡು ಕೊಡದೆ ಹಾಗೆ ಹೊರಟೋಗ್ಬಿಟ್ರು ಸರ್ ಅಂತ ಸೂರ್ಯ ಕೇಳ್ತಿರ್ತಾನೆ. ನೋಡಪ್ಪ ಅವರು ತುಂಬಾನೇ ಸ್ಟ್ರಿಕ್ಟ್ ವ್ಯಕ್ತಿ, ಯಾರ ಹತ್ರನೂ ಮಾತಾಡೋದಿಲ್ಲ, ನಾನು ಹೋಗಿ ಅವ್ರ ಹತ್ರ ಕೇಳ್ಕೊಂಡು ಬರ್ತೀನಿ, ನೀನು ಇಲ್ಲೇ ಕೂತ್ಕೊಂಡಿರಪ್ಪ ಅಂತ ಹೇಳಿ ಮ್ಯಾನೇಜರ್ ಒಳಗಡೆ ಹೋಗ್ತಾನೆ. ಅಷ್ಟರಲ್ಲಿ ಅಲ್ಲಿ ಆಕ್ಟ್ ಮಾಡೋ ಒಬ್ಬ ವ್ಯಕ್ತಿ ಯಮಧರ್ಮನ್ ವೇಷ ಹಾಕೊಂಡು ಅಲ್ಲಿಗೆ ಬರ್ತಾನೆ. ಅದನ್ನ ಸೂರ್ಯ ನೋಡಿ ಓ ಯಮರಾಜ, ಹೌದು ಎಲ್ಲಿ ಯಮರಾಜನ್ ವಾಹನನೇ ಕಾಣಿಸ್ತಿಲ್ವಲ್ಲ ಅಂತ ಸೂರ್ಯ ಹುಡುಕ್ತಿರ್ತಾನೆ. ನಂತರ ಆ ವ್ಯಕ್ತಿ ಡೈಲಾಗ್ ನ ಪ್ರಾಕ್ಟೀಸ್ ಮಾಡ್ತಿರ್ತಾನೆ, ಆದ್ರೆ ಸರಿಯಾಗಿ ಆ ಡೈಲಾಗ್ ನ ಹೇಳ್ತಿರೋದಿಲ್ಲ. ಅದನ್ನ ಸೂರ್ಯ ಗಮನಿಸ್ತಾನೆ ಇರ್ತಾನೆ. ಆಗ ಡೈರೆಕ್ಟ್ ಅಸಿಸ್ಟೆಂಟ್ ಅವ್ನಿಗೆ ಎಷ್ಟೇ ಡೈಲಾಗ್ ಹೇಳ್ಕೊಟ್ರು ಕೂಡ ಆ ವ್ಯಕ್ತಿ ಹೇಳೋದಕ್ಕೆ ಅಂತ ಒದ್ದಾಡ್ತಿರ್ತಾನೆ. ಅಣ್ಣ ಏನಣ್ಣ ಇದು ಇಷ್ಟೇ ಉದ್ದ ಡೈಲಾಗು, ನಿನ್ ಕೈ ಇದನ್ನು ಹೇಳಕ್ ಬರ್ತಾ ಇಲ್ವಲ್ಲ, ಪಟ್ ಪಟ್ ಅಂತ ಹೇಳಿ ಮುಗಿಸ್ಬಿಡ್ಬೇಕಣ್ಣ ಅಂತ ಸೂರ್ಯ ಹೇಳ್ತಿರ್ತಾನೆ. ಹೌದು ಪಟ್ ಪಟ್ ಅಂತ ಹೇಳಿ ಮುಗಿಸ್ಬಿಡೋದಕ್ಕೆ ಇದೇನ್ ಕಮ್ಮಿ ಆಗಿರೋ ಕ್ಯಾರೆಕ್ಟರ್ ಅಲ್ಲಪ್ಪ, ಯಮನ್ ಕ್ಯಾರೆಕ್ಟರು, ಅದ್ರ ತಕ್ಕನಂಗೆ ನಡ್ಕೋಬೇಕು, ಅದ್ರ ತಕ್ಕನಂಗೆ ಡೈಲಾಗ್ ಹೇಳ್ಬೇಕು, ಅದೆಲ್ಲ ನಿನ್ ಗೊತ್ತಾಗೋದಿಲ್ಲ ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ಹೇಳ್ತಿರ್ತಾರೆ. ಅಷ್ಟೇ ತಾನೇ, ಡೈಲಾಗ್ ಏನು ಅಂತ ಹೇಳಿ ನಾನೇ ಮಾಡಿ ತೋರಿಸ್ತೀನಿ ಅಂತ ಸೂರ್ಯ ಹೇಳ್ತಿರುವಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಈ ಡೈಲಾಗ್ನ ಸೂರ್ಯನ ಹತ್ರ ಹೇಳ್ತಾರೆ. ಅದನ್ನ ಸೂರ್ಯ ಗಮನದಲ್ಲಿ ಇಟ್ಕೊಂಡು ಕೇಳಿಸ್ಕೊತಾ ಇರ್ತಾನೆ. ಈ ಕಡೆ ಮೀನಾ ಅರುಣ್ಗೋಸ್ಕರ ಕಾಯ್ತಾ ನಿಂತಿರ್ತಾಳೆ. ಅಲ್ಲಿಗೆ ಅರುಣ್ ಬರ್ತಾನೆ. ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಅಂತ ಹೇಳಿದ್ರಂತೆ, ಏನು ಅಂತ ಅರುಣ್ ಕೇಳಿದಾಗ ಹೌದು ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು, ಅದಕ್ಕೇನೆ ಕರೆದಿದ್ದು ಅಂತ ಮೀನಾ ಹೇಳ್ತಾಳೆ. ಸದ್ಯ ನೀವು ನಮ್ಮ ಮದ್ವೆಗೆ ಒಪ್ಕೊಡ್ರಿ ಅಂತ ಕನಕ ಹೇಳ್ತಾ ಇದ್ಲು, ನೀವಾದ್ರೂ ನಮ್ಮ ಬಗ್ಗೆ ಯೋಚನೆ ಮಾಡ್ತಿರಲ್ಲ, ನೀವು ನಿಮ್ ಗಂಡನ ತರ ಅಲ್ಲ ಅಂತ ಅರುಣ್ ಹೇಳೋದಕ್ಕೆ ಅಂತ ಹೋದಾಗ ಸಾಕು ನನ್ನ ಗಂಡನ ಬಗ್ಗೆ ಇನ್ನೊಂದು ಮಾತಾಡೋದು ಸರಿ ಇರೋದಿಲ್ಲ ಅಂತ ಮೀನಾ ಕೋಪ ಮಾಡ್ಕೋತಾಳೆ. ಅದ್ ಹಾಗಲ್ಲ, ಅದೇನಂದ್ರೆ ಅಂತ ಅರುಣ್ ಹೇಳ್ತಿರುವಾಗ ನನ್ನ ಗಂಡನ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ, ಅವ್ರೇನು ಅವಕಾಶವಾದಿ ಅಲ್ಲ, ಅವ್ರು ಯಾವತ್ತೂ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು ತನ್ನ ಬಗ್ಗೆ ಯಾವತ್ತೂ ಯೋಚನೆ ಮಾಡಿದವ್ರೆ ಅಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ. ಅಲ್ಲ ಅದ್ ಹಾಗಲ್ಲ, ನನ್ನ ವಿಷಯದಲ್ಲಿ ಅವ್ರು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಂತ ಅರುಣ್ ಹೇಳ್ತಿರುವಾಗ ಹೌದು ಅವ್ರು ನಿಮ್ಮ ವಿಷಯದಲ್ಲಿ ಆಟ ಹಿಡಿದಿರೋದು ತಪ್ಪೇ ಇರ್ಬೋದು, ಆದ್ರೆ ಅದರಲ್ಲೂ ಒಂದು ನ್ಯಾಯ ಇದೆ ಅಲ್ವಾ, ನಿಮ್ಮನ್ನ ಪೂರ್ತಿಯಾಗಿ ಒಳ್ಳೆಯವರು ಅಂತಾನು ಹೇಳೋದಕ್ಕಾಗೋದಿಲ್ಲ ಅಲ್ವಾ ಅಂತ ಮೀನಾ ಹೇಳ್ತಾಳೆ. ಯಾಕೆ ಈ ರೀತಿ ಹೇಳ್ತಿದ್ದೀರಾ ಅಂತ ಅರುಣ್ ಕೇಳ್ತಿರುವಾಗ ನನ್ನ ಗಂಡ ಮಾಡೋದ್ರಲ್ಲೂ ನ್ಯಾಯ ಇದೆ, ನೀವೆಲ್ಲಾ ಜಾಗದಲ್ಲೂ ಒಳ್ಳೆಯವರಾಗೆ ಇದ್ರ ಹೇಳಿ ಅಂತ ಮೀನಾ ಕೇಳಿದಾಗ ಅಲ್ಲ ನಾನೇನ್ ಮಾಡಿದೆ ಅಂತ ಅರುಣ್ ಕೇಳ್ತಾನೆ. ನೋಡಿ ಗೊತ್ತಿಲ್ದಿರೋರ್ ತರ ಮಾತಾಡಬೇಡಿ, ರೋಡ್ ಸೈಡಲ್ಲಿ ಅಂಗಡಿ ಇಟ್ಕೊಂಡಿದ್ದ ಅಜ್ಜಿ ತಾತನ್ನ ತಳ್ಳಿ ಅವ್ರ ತಲೆ ಗೇಟ್ ಆಗೋ ರೀತಿ ಎಲ್ಲ ಮಾಡಿದ್ರಿ ನೀವು. ನನ್ನ ಗಂಡನ್ ನೋಡಿದಾಗಲ್ಲ ಅವ್ರ ಮೇಲೆ ಯಾವ್ದಾದ್ರು ಒಂದು ಕೇಸ್ನ ಹಾಕೋದಕ್ಕೆ ನೋಡ್ತಾನೆ ಇದ್ರಲ್ಲ, ಅವ್ರದ್ದೇನು ತಪ್ಪಿಲ್ಲ ಅಂತ ಗೊತ್ತಿದ್ರು ಕೂಡ ಅವ್ರ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡೋದಕ್ಕೆ ಅಂತ ಹೋಗಿದ್ರಿ. ಅಷ್ಟೇ ಯಾಕೆ ಅವತ್ತೊಬ್ಬ ಕಳ್ಳನ ಹಿಡಿಯೋದಕ್ಕೆ ನನ್ನ ಗಂಡ ಅಷ್ಟೊಂದು ಹೆಲ್ಪ್ ಮಾಡಿದ್ರು, ಆದ್ರೆ ನೀವು ಅವ್ರ ಹೆಸರನ್ನೇ ಹೇಳಿಲ್ಲ, ಇಷ್ಟೆಲ್ಲ ಮಾಡಿ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದೀರಲ್ಲ, ಹಾಗೆ ನೋಡಕ್ ಹೋದ್ರೆ ನನ್ನ ಗಂಡ ಒಳ್ಳೆಯವರೇ ಅಲ್ವಾ, ಇಷ್ಟೆಲ್ಲ ಆದ್ಮೇಲೆ ನನ್ನ ತಂಗಿ ಜೀವನ ಹಾಳಾಗಬಾರ್ದು, ಒಬ್ಬ ಕೆಟ್ಟ ವ್ಯಕ್ತಿ ಜೊತೆ ನನ್ನ ತಂಗಿ ಮದ್ವೆ ಆಗ್ಬಾರ್ದು ಅಂತ ನನ್ನ ಗಂಡ ಅನ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ, ಅವ್ರ ಬಗ್ಗೆ ಮಾತಾಡೋದಕ್ಕೂ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಮೀನಾ ಹೇಳ್ತಿರುವಾಗ ಇವಾಗ ನೀವು ನನಗೆ ಬಯೋದಕ್ಕೆ ಅಂತಾನೆ ಕರ್ಸಿದ್ರೆ
ಮಾಡಿಸಿದ್ರಾ? ಹಾಗಿದ್ರೆ ನೀವು ನಿಮ್ಮ ಮನ್ಸಾರೆ ನಮ್ಮ ಮದ್ವೆಗೆ ಒಪ್ಕೊಂಡಿಲ್ವಾ ಅಂತ ಅರುಣ್ ಕೇಳ್ತಿರೋವಾಗ ನನ್ಗೆ ಆ ಥರ ಎಲ್ಲ ಮಾತು ಬದಲಾಯಿಸಿ ಮಾತಾಡೋಂಥ ಅವಶ್ಯಕತೆ ಇಲ್ಲ, ನನ್ಗಂತ ಬುದ್ಧಿನೂ ಇಲ್ಲ. ಕನಕನ ಜೊತೆ ನೀವು ಮದುವೆ ಮಾಡ್ಕೊಳ್ಳೋದಕ್ಕೆ ನಾನು ಒಪ್ಪಿಗೆ ಕೊಟ್ಟಿದ್ದು ನಿಜಾನೇ. ನನ್ನ ಗಂಡನಿಗೆ ಗೊತ್ತಿಲ್ಲದೆ ನಾನು ಇದುವರೆಗೂ ಏನು ಮಾಡಲಿಲ್ಲ. ಅವರು ನನಗೋಸ್ಕರ ನಮ್ಮ ಮನೆಯವ್ರಿಗೋಸ್ಕರ ತುಂಬ ಮಾಡಿದ್ದಾರೆ. ನಾನು ಇವಾಗ ಸ್ವತಂತ್ರ ಕೆಲಸ ಮಾಡಿಕೊಂಡು ಎಲ್ಲರ ಮುಂದೆ ಗೌರವವಾಗಿ ತಲೆ ಎತ್ಕೊಂಡು ಓಡಾಡ್ತಿದ್ದೀನಿ ಅಂತಂದರೆ ಅದಕ್ಕೆ ಅವರೇ ಕಾರಣ, ಅವರಿಲ್ಲದೆ ನಾನಿಲ್ಲ. ಹಾಗೆ ಅವ್ರಿಗೆ ನೀವಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಹೇಳಬೇಕು ಅಂದರೆ ನನಗೂ ನಿಮ್ಮನ್ನು ಪೂರ್ತಿಯಾಗಿ ಒಳ್ಳೆಯವರು ಅಂತ ನಂಬೋದಕ್ಕೆ ಇಷ್ಟ ಇಲ್ಲ. ನನ್ನ ತಂಗಿ ಏನಾದರೂ ನಿಮ್ಮನ್ನ ಪ್ರೀತಿಸಿದೆ, ನೀವೇ ಅವಳನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಹೆಣ್ಣು ಕೇಳ್ಕೊಂಡು ಬಂದಿದ್ದಿದ್ರೆ ಈ ಜನ್ಮದಲ್ಲಿ ನಿಮ್ಮನ್ನು ನನ್ನ ತಂಗಿಗೆ ಮದುವೆ ಮಾಡಿಸೋದಕ್ಕೆ ನಾನಂತೂ ಒಪ್ಕೋತಾ ಇರಲಿಲ್ಲ. ಮೊದಲು ಅದನ್ನು ಅರ್ಥ ಮಾಡ್ಕೊಳ್ಳಿ. ಆದರೆ ಏನು ಮಾಡೋದು, ನನ್ನ ತಂಗಿನೂ ನಿಮ್ಮನ್ನ ಇಷ್ಟಪಟ್ಬಿಟ್ಟಿದ್ದಾಳೆ. ಅದು ಅಲ್ಲದೆ ಅಪ್ಪ ಏನಾದರೂ ಇದ್ದಿದ್ರೆ ನಾನು ಇಷ್ಟಪಟ್ಟವನ ಜೊತೆ ನಾನು ಮದುವೆ ಮಾಡಿಸಿದ್ರು ಅಂತ ನನ್ನ ಹತ್ರ ಹೇಳ್ಕೊಂಡು ಅವಳು ತುಂಬಾನೇ ಕೊರಗ್ತಿದ್ಲು. ನಮ್ಮಪ್ಪ ಸಾಯೋದಕ್ಕೂ ಮುಂಚೆ ನಿನ್ನ ತಂಗಿ ನಿನ್ನ ತಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಆವಾಗಲೇ ನನ್ನ ಹತ್ರ ಹೇಳ್ತಾ ಇದ್ರು. ಕನಕನ ಮನಸ್ಸಲ್ಲಿ ಈ ರೀತಿ ಅಭಿಪ್ರಾಯ ಬಂದ್ಮೇಲೆ ನನಗೆ ಎಷ್ಟೊಂದು ನೋವಾಗಿರೋದಿಲ್ಲ. ಅಪ್ಪ ಇಲ್ಲ ಅನ್ನೋವರೆಗೂ ಅವಳಿಗೆ ಮೊದಲನೇ ಸಲ ಕಾಡಿದೆ. ಅದಕ್ಕೋಸ್ಕರ ಮಾತ್ರ ನಾನು ಒಪ್ಕೊಂಡಿರೋದು. ಅವಳನ್ನ ಬೇರೆ ಯಾರ ಜೊತೆ ಮದುವೆ ಮಾಡಿಸಿದ್ರು ಅವಳು ಖಂಡಿತವಾಗ್ಲೂ ಖುಷಿಯಾಗಿರೋದಿಲ್ಲ. ಅವಳ ಮನಸ್ಸಲ್ಲಿ ಈ ರೀತಿ ಬಂತಲ್ಲ ಅಂತ ನನಗಂತೂ ತುಂಬಾನೇ ನೋವು ಕಾಡ್ತಿತ್ತು. ಅದರಿಂದಾಗಲೇ ನಾನು ನಿಮ್ಮ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದು. ಇದನ್ನೆಲ್ಲ ನಿಮ್ಮ ಹತ್ರ ಬಿಡಿಸಿ ಹೇಳಬೇಕು ಅಂತಾನೆ ನಿಮ್ಮನ್ನ ಇಲ್ಲಿ ಕರೆಸಿದ್ದು ಅಂತ ಮೀನಾ ಹೇಳ್ತಿರ್ತಾಳೆ. ನಿಮಗೆ ನನ್ನ ಮೇಲೆ ಕೋಪ ಇದೆ ಅಂತ ನನಗೆ ಚೆನ್ನಾಗಿ ಕಾಣಿಸ್ತಿದೆ, ಆದರೆ ನಾನು ನಿಜವಾಗ್ಲೂ ಕನಕನ ಇಷ್ಟಪಡ್ತಾ ಇದ್ದೀನಿ ಅಂತ ಅರುಣ್ ಹೇಳ್ತಿರೋವಾಗ ಇದು ನಿಜ ಆಗಿದ್ರೆ ಒಳ್ಳೇದೇನೆ. ನೀವು ನಿಮ್ಮ ಕೆಲಸದಲ್ಲಿ ಆಚೆ ನೀವು ಹೇಗೆ ಬೇಕಾದರೂ ಇರಿ, ಅದು ನಿಮ್ಮಿಷ್ಟ. ಆದರೆ ಕನಕನ ವಿಷಯದಲ್ಲಿ ಇದೇ ರೀತಿ ನಿಮ್ಮ ಅಧಿಕಾರನ ಚಲಾಯಿಸ್ತೀನಿ ಅಂತ ಅನ್ಕೊಂಡಿದ್ರೆ ಅದನ್ನ ಮರ್ತ್ಬಿಡಿ. ಅದನ್ನ ನೋಡ್ಕೊಂಡು ನಾವಂತೂ ಸುಮ್ಮನೆ ಇರೋದಿಲ್ಲ. ಅವಳಿಗೊಬ್ಬ ಒಳ್ಳೆ ಗಂಡನಾಗಿ ಒಳ್ಳೆ ಸಂಗಾತಿಯಾಗಿ ಅವಳನ್ನ ಚೆನ್ನಾಗಿ ನೋಡ್ಕೋತೀರಾ ಅಂತ ನಾನು ನಂಬ್ತೀನಿ ಅಂತ ಮೀನಾ ಹೇಳ್ತಿರ್ತಾಳೆ. ಅದನ್ನ ನೀವು ಹೇಳೋದೇ ಬೇಡ, ನಾನು ಖಂಡಿತವಾಗ್ಲೂ ಅವಳನ್ನ ಚೆನ್ನಾಗೇ ನೋಡ್ಕೋತೀನಿ. ಅಷ್ಟೇ ಅಲ್ಲ, ನಿಮ್ಮ ಮನೆಯವ್ರನ್ನ ಕೂಡ ನಮ್ಮ ಮನೆಯವರು ಅಂತಾನೆ ನಾನು ಅನ್ಕೋತೀನಿ. ನನ್ನ ನಂಬಿ ಅಂತ ಅರುಣ್ ಹೇಳ್ತಿರೋವಾಗ ಸರಿ ಆಯ್ತು, ಮದ್ವೆಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆನೂ ಮಾಡ್ಕೊಳ್ಳಿ. ನನ್ನ ಗಂಡನ್ ಗೊತ್ತಿಲ್ಲದೆ ನಾನು ಇದನ್ನೆಲ್ಲ ಮಾಡ್ತಿದ್ದೀನಿ ಅಂತ ಪ್ರತಿ ನಿಮಿಷ ನನ್ನ ಮನಸ್ಸು ತುಂಬಾನೇ ಸುಚ್ತಾ ಇದೆ. ಆ ಪಾಪ ಪ್ರಜ್ಞೆ ನನ್ನ ಕಾಡ್ತಾನೆ ಇದೆ. ಆದ್ರೂ ಇದನ್ನ ನಾನು ನನ್ನ ತಂಗಿಗೋಸ್ಕರ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನೀವು ನನ್ನ ಗಂಡನ ಮೇಲೆ ಗೆದ್ದು ಈ ಮದ್ವೆ ಮಾಡ್ಕೋತಿದ್ದೀನಿ ಅಂತ ಖುಷಿ ಪಡ್ಬೇಡಿ. ಕನಕನ್ಗೋಸ್ಕರ ಮಾತ್ರ ನಾನು ಈ ಮದ್ವೆ ಒಪ್ಕೊಂಡಿರೋದು. ನಿಮ್ಮಿಂದ ಏನಾದರೂ ನನ್ನ ಗಂಡನಿಗೆ ಮರ್ಯಾದೆ ಹೋಗೋ ರೀತಿ ಆಯ್ತು ಅಂತಂದ್ರೆ ಯಾರು ಏನು ಅನ್ನೋದನ್ನು ನಾನು ನೋಡೋದಿಲ್ಲ. ನಾನೇನು ಮಾಡ್ತೀನೋ ನನಗಂತೂ ಗೊತ್ತಿಲ್ಲ. ಮೊದಲು ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಅವ್ರಿಗೇನಾದ್ರೂ ನೀವು ಅವಮಾನ ಮಾಡಿದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಮೀನಾ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಆಗ ಅರುಣ್ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.